ನಮಸ್ಕಾರ ರೀ ಎಲ್ಲ ರೈತರಿಗೆ ಮತ್ತೊಂದು ಹೊಸ ವಿಡಿಯೋ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮೊನ್ನೆ ಹೇಳಿನಲ್ರಿ ಕಂಪೋಸ್ಟ್ ರೆಡಿ ಮಾಡೋದು ಹೆಂಗ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೇನೆ ಅಂತ ಹೇಳಿ. ಸೊ ಈ ವಿಡಿಯೋಕ್ಕೆ ಎಷ್ಟು ಜನ ಕಾಯ್ಲಾತಿರಿ ಅಂತ ಗೊತ್ತಿಲ್ಲ, ಎಷ್ಟು ಜನಕ್ಕೆ ಈ ಮಾಹಿತಿ ಗೊತ್ತಿದೆ ಅಂತ ಗೊತ್ತಿಲ್ಲ. ನಿಮಗೆ ಮಾಹಿತಿ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲದವ್ರ ವಿಡಿಯೋ ಲಾಸ್ಟ್ ತನಕ ನೋಡ್ರಿ, ಸ್ಕಿಪ್ ಮಾಡಬೇಡ್ರಿ. ನಿಮ್ಮ ಮನೆ ಒಳಗ ಏನೇನ ವೇಸ್ಟ್ ಇರ್ತದಲ್ಲ ಅದನ್ನ ಯೂಸ್ ಮಾಡ್ಕೊಂಡು ನೀವು ಕಂಪೋಸ್ಟ್ ಹೆಂಗ್ ಮಾಡ್ಕೋಬಹುದು ಅಂತ ಈ ವಿಡಿಯೋ ಒಳಗೆ ಎಕ್ಸ್ಪ್ಲೇನ್ ಮಾಡೋಣ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಪ್ರತಿ ಸಲ ಹೇಳ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಹಂಗ ನಿಮ್ಮ ರೈತರಿಗೆ ಶೇರ್ ಮಾಡ್ರಿ. ಸೊ ಇದು ಬಹಳಷ್ಟು ಯೂಸ್ಫುಲ್ ಆಗ್ಬೋದು ಅಂತ ಅನ್ಕೊಳತೀನಿ. ಸೊ ಫಸ್ಟ್ ಬರೋಣ್ರಿ. ಸೊ ಮೊದಲಿಗೆ ನನ್ನ ವಿಡಿಯೋಗ ತಮ್ಗೆಲ್ಲ ಸ್ವಾಗತ ಇದನ್ನ ಹೇಳೋದು ಮರ್ತ ಬಿಟ್ಟಿನಿ. ಸೊ ನಾನು ನಿಮ್ಮ ಉತ್ತರ ಕರ್ನಾಟಕದ ಯುವ ರೈತ, ಏನೋ ರೈತರಿಗೆ ಹೆಲ್ಪ್ ಮಾಡ್ಬೇಕಂತೇಳಿ, ಅಂದ್ರೆ ರೈತರಿಗೆ ಕೆಲವೊಂದು ನಾಲೆಜ್ಗಳನ್ನ ನನ್ನ ಹತ್ರ ಏನೋ ನಾಲೆಜ್ಗಳನ್ನ ಕೊಡ್ಬೇಕಂತ ಹೇಳಿ ಬಂದಿನಿ. ಸೊ ಈ ವಿಡಿಯೋನ ಲಾಸ್ಟ್ ತನಕ ನೋಡಿ, ಸುಲಭ ಶೇರ್ ಮಾಡ್ರಿ. ಸೊ ತಿಪ್ಪೆ ಗೊಬ್ಬರ ಮತ್ತೆ ಕಂಪೋಸ್ಟ್ ತಯಾರಿಕೆ ಈ ವಿಧಾನಗಳನ್ನ ಅನುಸರಿಸಿ ನಿಮ್ಗೆ ಹೆಲ್ಪ್ಫುಲ್ ಆಗ್ಬೋದು. ಸೊ ಫಸ್ಟ್ ಗೆ ಇದನ್ನ ಹೇಳೋಕ್ಕಿಂತ ಮೊದಲು ನಾನು ಹೇಳ್ತೇನೆ, ತಿಪ್ಪೆ ಗೊಬ್ಬರನ ಬಸಲ್ ಡೋಸ್ಗಿಂತ ಮೊದಲ ಅಂದ್ರೆ ಯಾವುದೇ ಬೆಳೆ ಮಾಡೋಕ್ಕಿಂತ ಮೊದಲ ಯೂಸ್ ಮಾಡೋದ್ ಬರೀ ಅಂತ ಹೇಳಿ ಸಾಕಷ್ಟು ಸಲ ನಾನು ರಿಪೀಟ್ ಮಾಡೀನಿ. ಎಲ್ಲರೂ ಹೇಳ್ತಾರೋ ತಿಪ್ಪೆ ಗೊಬ್ಬರ ರೆಫರ್ ಮಾಡ್ತಾರೋ, ಬಟ್ ತಿಪ್ಪೆ ಗೊಬ್ಬರದಿಂದ ಗೊಬ್ಬರ ಹಾಕಿ ನಾವ್ ಏನ್ ಲಾಸ್ ಮಾಡ್ಕೊಳತ್ತೀವಿ ಅಂತ ಈ ವಿಡಿಯೋ ಒಳಗೆ ಡಿಸ್ಕಷನ್ ಮಾಡೋಣ ಅಂತ. ಏನಪ್ಪಾ ಅಂದ್ರ ತಿಪ್ಪೆ ಗೊಬ್ಬರನ ನಾವು 10 ಟ್ರಾಲಿ ಹಾಕ್ತಿವಿ, 10 ಟ್ರಾಲಿನ 1 ಎಕರೆಗೆ ಹಾಕ್ತಿವಿ ಅಂತ ಇನ್ಕೊಳ್ಳಿ. ಸೊ 1 ಎಕರೆಗೆ 10 ಟ್ರಾಲಿ ಹಾಕಿದ್ವು. ಇವೇನ್ ಮಾಡ್ತಾವು, ತಿಪ್ಪಿ ಗೊಬ್ಬರ ಒಳಗ ಏನು ಶಕ್ತಿ ತಯಾರು ಮಾಡಕ್ ನಾವು ಟೈಮ್ ಕೊಟ್ಟಾಗ ಅದ್ರ ತಯಾರಾಗ್ತದ. ಏನಪ್ಪಾ ಅಂದ್ರ ಈಗ ತಿಪ್ಪಿ ಗೊಬ್ಬರ ನೀವು ಇಟ್ಟಿರಿ, ಬಟ್ ನೀವು ಒಂದ್ ಅಬ್ಸರ್ವ್ ಮಾಡ್ಬೋದು, ತಿಪ್ಪಿ ಕತ್ತ ಎಷ್ಟು ಹಸಿ ಇರ್ತದಲ್ಲ ಅಷ್ಟೊಳಗೆ ಎರೆಹುಳ ರೆಡಿ ಆಗ್ತಾವ. ಸೊ ಈಗ ನೀವು ತಿಪ್ಪಿ ಗೊಬ್ಬರನ ಎಲ್ಲಿದೋ ತಂದ್ರೆ ಹಾಕಿರಿ. ಆಮೇಲೆ ನೀವು ಫಸ್ಟ್ ಮೇಜರ್ ಪ್ರಾಬ್ಲಮ್ ಅಥವಾ ತಪ್ಪುಗಳನ್ನ ಎಲ್ಲಿ ಮಾಡತ್ತೀರಿ ರೈತರಂದ್ರ, ತಿಪ್ಪಿ ಗೊಬ್ಬರ 10 ಟ್ರಾಲಿ ಅಥವಾ 10 ಟನ್ 1 ಎಕರೆ ಹಾಕಿರಿ ಅಂದ್ರ ನೆಕ್ಸ್ಟ್ ಏನ್ ಮಾಡ್ತೀರಿ, ಯೂರಿಯಾ ಹಾಕ್ತೀರಿ, DAP ಹಾಕ್ತೀರಿ, MOP ಇವ ನೀವು ಫರ್ಟಿಲೈಸರ್ಗಳನ್ನ ಯೂಸ್ ಮಾಡ್ತೀರಿ, ಕೀಟನಾಶಕ ಯೂಸ್ ಮಾಡ್ತೀರಿ. ಆಮೇಲೆ ಏನಪ್ಪಾ ಅಂದ್ರ ಕಳೆನಾಶಕಗಳನ್ನ ಯೂಸ್ ಮಾಡ್ತೀವಿ, ಅಂದ್ರ ಕಸದ ಔಷಧಿಗಳನ್ನ ನಾವು ಯೂಸ್ ಮಾಡ್ತೀವಿ. ನಾವ್ ಎಲ್ಲಿ ತಪ್ಪು ಮಾಡತ್ತೀವಿ ಅಂದ್ರ, ಈಗ 10 ಟ್ರಾಲಿನ ಹೋಗಿದ್ವಿ ಅಂದ್ರ ಈಗ ಮಣ್ಣೊಳಗೆ ಮಿಕ್ಸ್ ಆಗ್ಬೇಕು. ಸೊ ಮಣ್ಣೊಳಗೆ ಮಿಕ್ಸ್ ಆಗಿ ನೀವು ಪ್ಲಾಂಟೇಶನ್ ಮಾಡಿ ಬೆಳಕ ನೀರ್ ಬಿಡ್ತಿರಲ್ಲ, ಆ ತೇವಾಂಶ ಅಂದ್ರೆ ನೀರು ಜಾಸ್ತಿ ತಗೊಂಡ ಅದ ಮಣ್ಣ ಮತ್ತ ಖತ ಎರಡು ಕೂಡಿ ಎರೆಹುಳುಗಳನ್ನ ರೆಡಿ ಮಾಡ್ತಿರ್ತಾವು. ಸೊ ರೆಡಿ ಮಾಡ್ತಿರ್ತಾವು, ಅಷ್ಟೊಳಗೆ ನೀವ್ ಏನ್ ಮಾಡ್ಬಿಡ್ತೀರಿ, ಇನ್ನ ರೆಡಿ ಮಾಡಾಕ ಅವು ಏನ್ರ ಹುಟ್ಟುತ್ತಿರ್ತಾವು ಹಸಿ ಹಿಡ್ಕೊಂಡ, ಆ ಟೈಮ್ ಒಳಗ ಯೂರಿಯಾನ ಹೋಗದ್ ಬಿಡ್ತೀರಿ. ಯೂರಿಯಾ ಮತ್ತೆ ಎರೆಹುಳದ ಇಟ್ಟು ರಿಯಾಕ್ಷನ್ ಆಗ್ತದೆ ಅಂದ್ರ ಹುಳ ಎಲ್ಲ ಸತ್ ಹೋಗ್ಬಿಡ್ತಾವ. ಬಹಳ ಅದ್ರ ಒಂದ್ 100% ಒಳಗೆ 30% ಹುಳ ಉಳಿತಾವೆ. 30% ಹುಳ ಒಳಗೆ ಏನೂ ಆಗಲ್ಲ. 30% ಹುಳನ ಹೆಂಗ್ ನಾಶ ಮಾಡ್ತೀರಿ ಅಂತ ಹೇಳ್ತೀನಿ. ಕಳೆನಾಶಕ ಯೂಸ್ ಮಾಡ್ತೀರಿ, ಅದ್ರೊಳಗೆ ಸತ್ ಹೋಗ್ತಾವ. ಕೀಟನಾಶಕ ಯೂಸ್ ಮಾಡ್ತೀರಿ, ಅಲ್ಲಿಯೂ ಸತ್ ಹೋಗ್ತಾವ. ಸೊ ಡ್ರೆಂಚಿಂಗ್ ಮಾಡಕ್ ನಾವು ಓವರ್ ಆಲ್ ಮೈಕ್ರೋನ್ಯೂಟ್ರಿಯೆಂಟ್ ಮೇಗಿಂದು ಕೊಟ್ರು ತಿಪ್ಪಿ ಗೊಬ್ಬರ ಒಳಗ ನಾವು ಯೂರಿಯಾಗಳನ್ನ ಹಾಕೋದ್ರಿಂದ ಇವ ಸತ್ ಹೋಗಿ ಬಿಡ್ತಾವ್ರಿ. ಸೊ ಈ ತಿಪ್ಪಿ ಗೊಬ್ಬರ ಹಾಕಿ ಬಿಡಕ್ ಯಾವ ಮೇಜರ್ ಪ್ರಾಬ್ಲಮ್ ಅಂದ್ರ ಅಥವಾ ಮೇಜರ್ ನೀವು ತಪ್ಪುಗಳನ್ನ ಮಾಡಬಾರ್ದಂತ ಈ ವಿಡಿಯೋ ಒಳಗ ತಿಳ್ಕೊಂಡಿರ್ತ ಅನ್ಕೋತೀನಿ. ಸೊ ಈ ವಿಡಿಯೋ ಈಗ ನೆಕ್ಸ್ಟ್ ಏನೈತಲ್ಲ, ನಾ ನಿಮ್ಗೆ ಏನ್ ಹೇಳ್ತೇನೆ ಅಂದ್ರ ಕಾಂಪೋಸ್ಟ್ ನ ಹೆಂಗ್ ರೆಡಿ ಮಾಡೋದು ಅಂತ ಹೇಳ್ತೀನಿ. ಸೊ ವಿಡಿಯೋ ಲಕ್ಷ ಕೊಟ್ಟು ನೋಡ್ರಿ. ಫಸ್ಟ್ ಸಿಟಿ ಕಾಂಪೋಸ್ಟ್ ಅಂದ್ರ ಬಹಳಷ್ಟು ಜನಕ್ಕೆ ಡೌಟ್ ಐತಿ. ಏನಪ್ಪಾ ಅಂದ್ರ ಸಿಟಿ ಕಾಂಪೋಸ್ಟ್ ಅದು ಕಾಂಪೋಸ್ಟ್ ಖತ, ಬಟ್ ಅದ್ರೊಳಗೆ ಏನ್ ಇರ್ತೈತೆ ಅಂದ್ರೆ ತಿಪ್ಪಿ ಗೊಬ್ಬರ ಇರಂಗಿಲ್ಲ. ಏನಪ್ಪಾ ಅಂದ್ರ ಫಸ್ಟ್ ಇದ್ರೊಳಗೆ ಏನ್ ಇರ್ತೈತೆ ಅಂದ್ರೆ ವೆಜಿಟೇಬಲ್ಸ್ ಅಥವಾ ಏನೋ ಹೊಳದ ಹಣ್ಣುಗಳ ಇವ ಇರ್ತಾವಲ್ರಿ. ಈಗ ಸಂತವಾದೊಳಗೆ ತಳಗೆಲ್ಲ ಕಾಯಿಪಲ್ಲೆ ಬಿದ್ದಿರ್ತೈತಿ. ಆಮೇಲೆ ಸಿಟಿ ಒಳಗೆ ನೋಡ್ಬೇಕು ನೀವು, ನಗರ ಪಾಲಿಕೆದವ್ರ ಏನ್ ಮಾಡ್ತಾರ ಅಂದ್ರೆ ಎಲ್ಲಾ ಕಾಯಿಪಲ್ಲೆಗಳನ್ನ ಒಣ ಕಸ ಹಸಿ ಕಸ ಹಿಂಗ್ ಬೇರೆ ಮಾಡ್ಕೊಂಡ್ ಬರ್ತಾರ, ತೊಳಿಂದೆಲ್ಲ ಪ್ಲಾಸ್ಟಿಕ್ ಸೆಪರೇಟ್ ಮಾಡ್ತಾರ. ಸೊ ಅದನ್ನ ಪ್ರೊಸೆಸ್ ನ ಮಾಡಿ ಕಂಪೋಸ್ಟ್ ನ ರೆಡಿ ಮಾಡ್ಕೊಂಡ್ ಬಿಡ್ತಾರ. ಸೊ ಇದ್ರೊಳಗ ನಿಮ್ಗೆ ವೆಜಿಟೇಬಲ್ಸ್ ಮನ್ಯಾಗ ನೀವು ಸಣ್ಣ ಪ್ಲಾಂಟೇಶನ್, ಸೊ ನಿಮಗೆ ಹೊಲಕ್ಕೆ ಬೇಕಾಯ್ತಂದ್ರೆ ಬಹಳಷ್ಟು ಕಾಯಿಪಲ್ಲೆ ಅಥವಾ ಹಿಂಗ್ ವೇಸ್ಟೇಜ್ ನ ಹಾಕ್ತೈತಿ. ಮನಿಗೆ ಅಷ್ಟು ಗಾರ್ಡನ್ ಮಾಡ್ಕೊಂಡಿದ್ದ ನಿಮ್ ಮನಿ ಒಳಗ ವೇಸ್ಟ್ ಏನ್ ಕಾಯಿಪಲ್ಲೆ ಉಳಿದಿರ್ತೈತಲ್ಲ ಅದನ್ನ ತಗೋಬಹುದು. ಒಂದು ತಾಡ್ಪತ್ರಿ ನೆರಳು ಇರುವ ಜಾಗ, ನೆರಳು ಇರ್ಬೇಕ್ರಿ ಕಂಪಲ್ಸರಿ. ಒಂದು ತಾಡ್ಪತ್ರಿ ಅಥವಾ ಒಂದೇನೋ ಬ್ಯಾಗ್ ಆನ್ಲೈನ್ ಬರ್ತಾವ ಖತ ಮಾಡೋರು ನೋಡ್ರಿ ನೀವು, ಕಂಪೋಸ್ಟ್ ಮಾಡೋರು. ಅದ್ರೊಳಗೆ ಏನ್ ಮಾಡ್ರಿ, ಫಸ್ಟ್ ಲೇಯರ್ ನ ಒಂದ್ ಸ್ವಲ್ಪ ಗಿಡದ ತಪ್ಪಲ ಅಥವಾ ಚಗಳ ಅವೈಲೇಬಲ್ ಇದ್ರೆ ಚಗಳ ಹಾಕ್ರಿ, ಇಲ್ಲ ಗಿಡದ ತಪ್ಪಲುಗಳನ್ನ ಹಾಕ್ರಿ. ಇದು ಒಂದ್ ಲೇಯರ್ ಒಳಗ ಈ ಗಿಡದ ತಪ್ಪಲ ಇದನ್ನ ಹಾಕಿರಿ. ಏನಪ್ಪಾ ಅಂದ್ರೆ ಇದ ಲೀವ್ಸ್ ಅಂದ್ರೆ ತಪ್ಪಲುಗಳು, ಇದನ್ನ ಹಾಕಿರಿ. ಇದ್ರ ಮೇಲೆ ನೆಕ್ಸ್ಟ್ ಏನ್ ಮಾಡ್ರಿ, ಸಿಟಿಗ ಅಂದ್ರೆ ಏನ್ ವೇಸ್ಟ್ ಇತ್ತಲ್ಲ ಇದನ್ನ ವೆಜಿಟೇಬಲ್ಸ್ ಕಾಯಿಪಲ್ಲೆ ಹಣ್ಣುಗಳು ನಾವು ತಿಂದದ ಏನ್ ಮುಸರಿ ಇರ್ತದಲ್ಲ ಅದನ್ನ ಇದು ಚಗಳ ಮ್ಯಾಗ ಒಂದು ಲೇಯರ್ ಆಗಿ ಹಾಕ್ರಿ. ಸೊ ಇಲ್ಲಿ 2 ಲೇಯರ್ ತರ ತಯಾರಾದ್ರಿ. ಏನಪ್ಪಾ ಅಂದ್ರೆ ಒಂದ ತಪ್ಪಲ್ ಲೇಯರ್ ತಯಾರಾತು, ಸೆಕೆಂಡ್ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ನೀವೇನ್ ಹಣ್ಣು ಹಂಪಲುಗಳನ್ನ ಕೊಡಾಕ ಕೊಳ್ತಿರತ್ತ ಮನ್ಯಾಗ ಅಥವಾ ಎಲ್ಲಿ ವೇಸ್ಟೇಜ್ ಇರ್ತದಲ್ಲ ಅದನ್ನ ಹಾಕಿರಿ. ಸೊ ನೆಕ್ಸ್ಟ್ ಇದ್ರ ಮ್ಯಾಗ ನೀವ
ಒಂದು ಚೀಲ ಕಂಪೋಸ್ಟ್ ಕೊಂಡು ತೊಗೊಂಬರಿ, ಅಥವಾ ನಿಮ್ಮ ಹೊಲದಾಗ ಏನಾರ ಎಲ್ಲರೇ ಮಣ್ಣು ಅವೈಲೇಬಲ್ ಇರ್ತಂದ್ರೆ ಒಂದು ಲೇಯರ್ ಮಣ್ಣನ್ನು ಹಾಕಿ ಬಿಡ್ರಿ. ಸೊ ಇದು ಫಸ್ಟ್ ಪ್ರೊಸೆಸ್ ಗೊತ್ತಾತ್ರಿ. ಇದ ಸಿಟಿ ಕಂಪೋಸ್ಟ್ ಮಾಡೋದು. ನಿಮಗ ಈಗ ತಿಳ್ಕೊರಿ, ಒಂದು ವಾರದಾಗ ಒಂದು 5 ಕಿಲೋ ನಿಮ್ ಮನ್ಯಾಗ ಕಾಯಿಪಲ್ಯದ ವೇಸ್ಟೇಜ್ ಉಳಿದೈತಿ. ಸೊ ಒಂದ್ 2 ಕಿಲೋ ತಪ್ಪಲ ತಗೊಂಡ್ ಹಾಕ್ರಿ, 5 ಕಿಲೋ ಇದು ವೇಸ್ಟೇಜ್ ಹಾಕ್ರಿ. ಒಂದು 3 ಕಿಲೋ ಅಥವಾ 5 ಕಿಲೋ ಒಂದು ಲೇಯರ್ ಮ್ಯಾಗ ಮಣ್ಣು ಹಾಕಿಬಿಡ್ರಿ. ಎಲ್ಲಿ ತನಕ? ಮುಂದಿನ ವಾರ ತನಕ. ಯಾಕಂದ್ರೆ ಕಾಯಿಪಲ್ಯ ದಿನ ಗೊಳೆ ಆಗಂಗಿಲ್ಲ. ಗೊಳೆ ಆದ್ರೂ ಇಂತಿಷ್ಟು ಗೊಳೆ ಆಗ್ತಿರೋದು. ಸೊ ನೀವು ಯಾವಾಗೂ ಗೊಳೆ ಆದ್ರೂ ಮಾಡೋರಿದ್ರೆ ಏನ್ರಿ, ಒಂದ್ಸಲ ಇದು ಲೂಸ್ ಹಾಕ್ಬಿಟ್ರೆ ನೆಕ್ಸ್ಟ್ ಮುಗಿತ್ರಿ. ಇಲ್ಲಿ ಮಣ್ಣು ಹಾಕಿರಿ, ನೆಕ್ಸ್ಟ್ ಇದ್ರ ಮ್ಯಾಗ ಮತ್ತೊಂದು ಲೇಯರ್ ನಿಮ್ ಕಾಯಿಪಲ್ಯ ಉಳಿತು, ನೆಕ್ಸ್ಟ್ ಡೇ ಇದನ್ನ ಹಾಕ್ರಿ, ಮತ್ತಷ್ಟು ಮಣ್ಣು ಹಾಕಿಬಿಡ್ರಿ. ಸೊ ಒಂದು ವೆಜಿಟೇಬಲ್ಸ್ ಒಂದು ಮಣ್ಣು, ಒಂದು ವೆಜಿಟೇಬಲ್ಸ್ ಒಂದು ಮಣ್ಣು ಮಾಡ್ರಿ. ಸೊ ಇದ ಕೊಳಾಕ ಒಂದು ಅರೌಂಡ್ 1 ತಿಂಗಳ ಇಲ್ರಿ, 1.5 ತಿಂಗಳ 2 ತಿಂಗಳು 3 ತಿಂಗಳ ತೊಳಗ ಪೂರಾ ಪ್ಯೂರ್ ಕಾಂಪೋಸ್ಟ್ ಆಗಿಬಿಡ್ತೈತಿ. ಬಟ್ ಇದ್ರೊಳಗ ನೀವ ಇನ್ನೊಂದ ಆಡ್ ಮಾಡ್ಬೇಕು. ಏನಪ್ಪಾ ಅಂದ್ರ, ಯಾವಾಗ ಈಗ ಇಟ್ಟೇನಂದ್ರ 1 ತಿಂಗಳ ಆದ ಬೆಳಕ ಇದ್ರ ಮ್ಯಾಗ 20 ಲೀಟರ್ ನೀರ ಸ್ವಲ್ಪ ಮಾಡ್ಕೊಂಡ್ರಿ ಅಂದ್ರೆ, ಅಥವಾ ನೀವು ಸ್ವಲ್ಪ ಮಾಡ್ಕೊಂಡ್ರಿ ಅಂದ್ರೆ 2 ಲೀಟರ್ ನೀರು ಕೂಡ ಆಕಳ ಗೋಮೂತ್ರ ಮಿಕ್ಸ್ ಮಾಡ್ಬೇಕು. ಅಂದ್ರೆ ಏನ್ರಿ, ಸ್ಪ್ರೇ ಅಂದ್ರೆ ಈಗ ತಿಳ್ಕೊರಿ, ಇದ ಲೇಯರ್ ಬೈ ಲೇಯರ್ ಹಾಕಿರಿ, ಇದು ಮ್ಯಾಗಿನ ಲೇಯರ್ ಮಣ್ಣು ಉಳಿತು. ಈ ಮಣ್ಣು ಮ್ಯಾಗ ನೀವು ಗೋಮೂತ್ರ ಮತ್ತೆ ನೀರ್ನ ಮಿಕ್ಸ್ ಮಾಡಿ ಹೊಡಿಬೇಕು. ಸ್ವಲ್ಪ ದಿನ ಏನ್ ಮಾಡ್ಬೇಕ್ರಿ, ತಿಳ್ಕೊರಿ. ಈಗ 5 ಕಿಲೋ ನೀವು ಮಾಡಾಕ್ ಹಾಕಿರಂದ್ರ ಒಂದ್ ಅರ್ಧ ಲೀಟರ್ ಸಿಂಪಡಣೆ ಅಂತ, ಅಥವಾ ನಿಮ್ ಮನ್ಯಾಗ ನೀರ್ ಹೊಡಿದಿರ್ತೈತಿ, ಅಥವಾ ನೀರು ಸ್ವಲ್ಪ ನೀರ್ನ ನೀವ್ ಏನ್ ಮಾಡ್ಬೇಕು, ಇದ್ರ ಮ್ಯಾಗ ಡೈಲಿ ಮ್ಯಾಗಿನ ಸ್ವಲ್ಪ ಎಷ್ಟು ನೀವು ಹಸಿ ಇರ್ತಿರಲ್ಲ ಅಷ್ಟು ಕಾಂಪೋಸ್ಟ್ ಆಗ್ತೈತಿ. ಮತ್ತ ಅದ್ರೊಳಗ ಎರೆಹುಳು ರೆಡಿ ಆಗೇ ಆಗ್ತಾವ್ರಿ. ಎಷ್ಟು ನೀವು ತೇವಾಂಶ ಇರ್ತಿರಲ್ಲ ಅಷ್ಟು ಎರೆಹುಳು ರೆಡಿ ಆಗ್ತಾವು. ಆಮೇಲೆ ಗೋಮೂತ್ರ ಹಾಕೋದ್ರಿಂದ NPK ಅಂದ್ರೆ ನಿಮ್ ಗಿಡಗಳಿಗೆ ಓವರ್ ಆಲ್ ಏನ್ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಸಿಯಂ ಬೇಕಲ್ಲ, NPK ರೆಡಿ ಮಾಡೋದ ಆಕಳ ಗೋಮೂತ್ರ. ಸೊ ಆಕಳ ಗೋಮೂತ್ರ ಒಂದ್ರಿಂದ NPK ಎಲ್ಲ ರೆಡಿ ಆಗ್ತಿರ್ತೈತಿ. ಸೊ ಇದು ಆರ್ಗ್ಯಾನಿಕ್ ಆಗಿ ಯಾವ ಹುಳ ಸಾಯಂಗಿಲ್ಲ ಇದ್ರಲ್ಲಿ. ಸೊ ನೀವು NPK ತೊಳಗ ಕಂಟೆಂಟ್ ನೋಡಿ ನಿಮ್ಗೆ ಹೇಳ್ತೀನಿ. ವಿದೌಟ್ ನೀವು ಏನೋ ಖತ ಮಾಡೋರಿದ್ರಂದ್ರ ನೀವು ಇದನ್ನ ಈ ರೀತಿಯಾಗಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ವೇಸ್ಟ್. ನೀವು ತಿಪ್ಪೆ ಗೊಬ್ಬರ ಏನ್ ಮಾಡ್ರಿ, ಒಂದ್ ಕಡೆ ಕಲೆಕ್ಟ್ ಮಾಡ್ರಿ, ಅಥವಾ ಎಲ್ರಿ ಈಗ ನಿಮ್ಗೆ ತಿಪ್ಪಿದ್ದು ಅಂದ್ರೆ ತಿಪ್ಪಿ ಏನ್ ಮಾಡ್ರಿ, ತಿಂಗಳಿಗೊಮ್ಮೆ ಅಥವಾ 15 ದಿವಸಗೊಮ್ಮೆ ಕಂಟಿನ್ಯೂಸ್ ಆಗಿ 2 ರಿಂದ 3 ದಿವಸಗೊಮ್ಮೆ ಅದ್ರ ಮ್ಯಾಗ ನೀರ್ ಹೊಡ್ಕೊತ ಬರೀ. ಜಗಳ ಅದು ಏನ್ ಬಿದ್ದಿರ್ತದೆ ಏನೂ ಬೀಳ, ಹೆಣ್ಣು ಬೀಳಿ ಚಗಳ ಬೀಳಿ ಏನೂ ಬೀಳಿ, ಅದ್ರ ಮ್ಯಾಗ 2-3 ದಿವಸಗೊಮ್ಮೆ ನೀರ್ ಹೊಡ್ಕೊತ ಬರೀ. ತಿಂಗಳಿಗೊಮ್ಮೆ 2 ಲೀಟರ್ ಆಕಳ ಗೋಮೂತ್ರನ ಒಂದು ಪಂಪದ ಹಾಕಿ ಅದ್ರ ಮ್ಯಾಗ ಸ್ಪ್ರೇ ಮಾಡ್ರಿ. ಸೊ ಇದರಿಂದ ಏನಾಗ್ತದಂದ್ರ ಓವರ್ ಆಲ್ ಖತ ಗೊಬ್ಬರ ಪ್ಯೂರ್ ಆಗಿ ಬಿಡ್ತದ. ಸೊ ಇದರಿಂದ ನೀವು ಯಾವುದೇ ಫರ್ಟಿಲೈಸರ್ ನ ಯೂಸ್ ಮಾಡ್ಲಿಲ್ಲ ಅಂದ್ರೂ ನಿಮ್ ಹೊಲಕ್ಕೆ NPK ಹೆಂಗ್ ಸಪ್ಲೈ ಆಗ್ಬೇಕಲ್ಲ ಇದನ್ನ ಸಪ್ಲೈ ಆಗ್ತದ. ಸೊ ಇದಂತೂ ಈ ತರ ತಿಪ್ಪಿ ಗೊಬ್ಬರ ಒಳಗ ಆಕಳ ಗೋಮೂತ್ರ ಮಿಕ್ಸ್ ಮಾಡೋದ್ರಿಂದ ಇದು ಗೊಬ್ಬರ ಗೋಲ್ಡ್ ಆಗಿ ಕನ್ವರ್ಟ್ ಆಗ್ತದ. ತಿಳ್ಕೊರಿ. ಇದು ಕಲ್ಲು ಇತ್ತಂದ್ರ, ಕಲ್ಲದಿಂದ ಹೆಂಗ್ ನಾವು ದೇವ್ರ ಮೂರ್ತಿ ಮಾಡ್ತಿಲ್ಲ ಹಂಗಾರಿ ಇದು ಕಲ್ಲು ಇತ್ತಂದ್ರೆ ಇದನ್ನ ಕನ್ವರ್ಟ್ ಮಾಡ್ಬೇಕಂದ್ರೆ ನಾವು ಆಕಳ ಗೋಮೂತ್ರ ಮಿಕ್ಸ್ ಮಾಡ್ಬೇಕು. ಆಮೇಲೆ ಸಿಟಿ ಕಾಂಪೋಸ್ಟ್ ಹೆಂಗ್ ಮಾಡೋದು ಅಂತ ಹೇಳಿದ್ರೆ ವೆಜಿಟೇಬಲ್ಸ್ ಒಳಗೆ ಇದನ್ನ ಹಾಕೋದು. ಇನ್ನ ರೌಂದಿ ಕೊಳ್ಯಾಕ ಕಬ್ಬಿನ್ಯಾಗ ಕೊಡುವ ಹೋಗೈತ್ರಿ, ರೌದಿ ಇಟ್ಟೇರಿ, ಏನ್ ಮಾಡ್ರಿ ಅಂದ್ರ ಡಿಕಂಪೋಸರ್ ನ ಯೂಸ್ ಮಾಡ್ರಿ. ಇಲ್ಲ ತಪ್ಪಿಯು ಯಾವ್ದು ಯೂರಿಯಾ ನೀರ್ನ ಯೂಸ್ ಮಾಡಕ್ ಹೋಗ್ಬೇಡ್ರಿ. ಮೊನ್ನೆ ಒಂದ್ ಕ್ವಶನ್ ಬಂದಿತ್ತು, ಏನಪ್ಪಾ ಡಿಕಂಪೋಸರ್ ಐತ್ರಿ, ಕಾಸ್ಟ್ಲಿ ಐತಿ, ಬಟ್ ಅದನ್ನ ಯೂಸ್ ಮಾಡ್ರಿ. ಯಾವ್ದಂದ್ರ ಆರ್ಗ್ಯಾನಿಕ್ ಒಳಗ್ ಬರ್ತೈತ್ರಲ್ಲ ಅದನ್ನ ಡಿಕಂಪೋಸರ್ ಆಗಿ ಯೂಸ್ ಮಾಡ್ಕೋರಿ. ಇದರಿಂದ ಇಲ್ಲಪ್ಪ ನಮ್ಗೆ ಹಂಗ ಕೊಳಿಸ್ಬೇಕಿತ್ತಂದ್ರೆ ನೀವು ಸಿಂಗಲ್ ಸೂಪರ್ ಫಾಸ್ಫೇಟ್ ನ ಒಗದ್ ಬಿಡ್ರಿ. ಇದು ಕೆಮಿಕಲ್ ಇರ್ತದ, ಬಟ್ ಕೊಳಿತದ ಜಲ್ದಿ. ಯೂರಿಯಾ ನೀರ್ನ ಯಾರು ಸಿಂಪಡಣೆ ಮಾಡಕ್ ಹೋಗ್ಬೇಡ್ರಿ, ಅದರಿಂದ ಮಣ್ಣೊಳಗಿರೋ ಹುಳನ ಸಾಯ್ತಾವು. ಏನಿರ್ತಿರಲ್ಲ ಸಿಂಗಲ್ ಸೂಪರ್ ಫಾಸ್ಫೇಟ್ ಮ್ಯಾವ್ ಹೋಗಿದ್ರಿಂದ ಮಣ್ಣು ಮುಚ್ಚಿಬಿಟ್ರಿ ಸೈಡ್ ಮಗಲಾರ್ದ. ಇದರಿಂದ ಅಲ್ಲೇ ನ್ಯಾಚುರಲ್ ಆಗಿ ಕಸ ತಯಾರಾಗಿ ಹೋಗ್ಬಿಡ್ತೈತಿ, ಖತ ತಯಾರಾಗಿ ಹೋಗ್ಬಿಡ್ತೈತಿ. ಸೊ ಇದಿಷ್ಟೇ ಇತ್ರಿ ಏನಂದ್ರ ಸಿಟಿ ಕಾಂಪೋಸ್ಟ್ ನ ಹೆಂಗ್ ರೆಡಿ ಮಾಡ್ಬೇಕು, ಆಮೇಲೆ ತಿಪ್ಪೆ ಗೊಬ್ಬರನ ಇದ್ದ ಇನ್ನಷ್ಟು ಪವರ್ಫುಲ್ ನ ಹೆಂಗ್ ಮಾಡ್ಬೇಕಂತ ಇತ್ತು. ಸೊ ಈ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೋತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋ ಒಳಗ ನಿಮ್ಗೆ ಫರ್ಟಿಲೈಸರ್ ನ ಚಾರ್ಟ್ ವೈಸ್ ನಾನು ಎಕ್ಸ್ಪ್ಲೇನ್ ಮಾಡಕೊಂತೀನಿ. ನೆಕ್ಸ್ಟ್ ಮೇ ಬಿ ವಿಡಿಯೋ ಸ್ವಲ್ಪ ಲಾಂಗ್ ಆಗ್ಬಹುದು. ಸೊ ಪೇಷನ್ಸ್ ಕೊಟ್ಟು ನೋಡ್ರೆ ನೀವು ಕಬ್ಬಾನ ನೀವು ಯಾರು ಹಿಂಗ್ 40-45 ಬೆಳೆತಿರಲ್ಲ, ನೀವು 70-80 ಅಂತ ಬೆಳಿಬಹುದು. ಸೊ ಇದನ್ನ ರಿಸರ್ಚ್ ಮಾಡಿ ರಿಸಲ್ಟ್ ವೈಸ್ ನಿಮ್ಗೆ ನಾನು ತೋರಿಸ್ಲಿಕ್ಕತ್ತೀನಿ. ಪ್ರತಿಯೊಂದು ವಿಡಿಯೋ ಒಳಗ ರಿಸಲ್ಟ್ ನ ಐತಿ. ಸೊ ನೆಕ್ಸ್ಟ್ ಮುಂಬರುವ ವಿಡಿಯೋ ಒಳಗ ಇನ್ನಷ್ಟು ಮಾಹಿತಿಗಳೊಂದಿಗೆ ನಾನು ಬರ್ತೇನೆ. ಸೊ ಅಲ್ಲಿ ತನಕ ನಮ್ಮ ರೈತರಿಗೆ ಏನ್ ಹೇಳ್ತೀನಿ ಅಂದ್ರೆ, ನೀವು ಏನ್ ಫರ್ಟಿಲೈಸರ್ ಯೂಸ್ ಮಾಡತ್ತಿರಲ್ಲ ಅದ್ರ ಬಗ್ಗೆ ಈಗ ಸಾಕಷ್ಟು ಗೂಗಲ್ ಐತ್ರಿ, ಎಲ್ಲಾ ಕಡೆ ಅವೈಲೇಬಲ್ ಐತಿ, ಜಮಿನ ಐತಿ. ಒಂದ್ ಸಲ ಸರ್ಚ್ ಮಾಡ್ರಿ. ಮತ್ತೊಂದೇನಪ್ಪಾ ಅಂದ್ರೆ ನಿಮ್ಮ ಅನುಭವಗಳ ಮೇಲೆ ನೀವು ಇನ್ನೊಬ್ರಿಗೆ ಹೇಳ್ರಿ, ಅಥವಾ ಇನ್ನೊಬ್ರ ಕಡೆ ಕೇಳ್ರಿ. ಏನು ಅಂದ್ರ ನಮ್ದೇನೋ ಆಸ್ತಿ ಆದಾಯ ರೊಕ್ಕ ಹೋಗಂಗಿಲ್ಲ, ಕೇಳೋದು ನಿಮ್ಗೆ ಹೆಲ್ಪ್ಫುಲ್ ಐತಿ. ಸೊ ಆದಷ್ಟು ನೀವು ಎಷ್ಟು ಕೇಳಿ ಮಾಡ್ತಿರಲ್ಲ ಅದು ಇದನ್ನೈತಿ. ಮತ್ ಹೇಳ್ತೇನ್ರಿ, ನಾ ಎಲ್ಲೋ ಮೂಲ್ಯ ಕೂತ ನಿಮ್ಗೆ ಯೂರಿಯಾನ ಹಾಕಿರಿ ಅಂದ್ರ ನೀವು ಕಣ್ಣು ಮುಚ್ಚಿ ತಪ್ಪಿ ಹಾಕಾಕ ಹೋಗ್ಬೇಡ್ರಿ. ನಿಮ್ಮನ್ನ ಚೆಕ್ ಮಾಡ್ಕೊಂಡು ನಿಮ್ಮ ರಿಪೋರ್ಟ್ ನಿಮ್ಮ ಕೈಯಾಗ ಹಿಡ್ಕೊಂಡ್ರಿ ಅಂದ್ರ, ನಾ ನಿಮಗೆ ಯೂರಿಯಾ ಯೂಸ್ ಮಾಡಿದ್ರೆ ನನ್ನ ಹೊಲದಾಗ ಇಷ್ಟು ನೈಟ್ರೋಜನ್ ಐತಿಪ್ಪ, ಕ್ಲೈಮೇಟ್ ದಾಗ ಇಟ್ಟೈತಿ,
ಮತ್ತೆ ನೀ ಯಾಕೆ ಹೇಳತ್ತೆ ಅಂತ ನಿಮ್ಗೆ ಕ್ವಶನ್ ಮಾಡೋ ರೈಟ್ಸ್ ಇರ್ತೈತಿ. ಸೊ ಅಲ್ಲಿಗೆ ನನ್ನ ತಪ್ಪನ ನೀವು ಎತ್ತಿ ತೋರಿಸಬಹುದು. ಯಾವಾಗ ಅಂದ್ರ ನಿಮ್ ಕಡೆ ಎಲ್ಲಾ ಪ್ರೂಫ್ ಇರ್ತಾವು, ಆಮೇಲೆ ನೀವು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ಕೋತಿರ್ತೀರಿ ಅಂದ್ರೆ ನಿಮ್ಗ ಕ್ವಶನ್ ಮಾಡೋ ಅಧಿಕಾರ ಐತಿ. ಈಗ ಸಪೋಸ್ ನಾ ನಿಮ್ಗ ಸಲ್ಫರ್ ಹೋಗಿ ಅಂತೀನಿ, ಆ ಕ್ಯಾಲ್ಸಿಯಂ ಹೋಗಿ ಅಂತೀನಿ, ಬಟ್ ನಿಮ್ ಆಲ್ರೆಡಿ ನಿಮ್ ಮಣ್ಣಾಗ ಇತ್ತಂದ್ರೆ ನಿಮ್ಗೆ ತಿಳ್ಕೊರಿ ನಿಮ್ ಮಣ್ಣಾಗ ಎಲ್ಲಾ ಕಂಟೆಂಟ್ ಮ್ಯಾಗ್ನೀಷಿಯಂ ಐತಿ, ಕ್ಯಾಲ್ಸಿಯಂ ಐತಿ, ಮೈಕ್ರೋನ್ಯೂಟ್ರಿಯನ್ಸ್ ಅದಾವ, ಎಲ್ಲ ಐತಿ. ಬಟ್ ಒಂದೇನೋ ನೈಟ್ರೋಜನ್ ಒಂದೇ ಕಮ್ಮಿ ಐತಿ ತಿಳ್ಕೊರಿ. ಅವಾಗ ನೀವೇನ್ ಮಾಡ್ಬೇಕು, ಜಸ್ಟ್ ಯೂರಿಯಾ ಯೂಸ್ ಮಾಡ್ಬೇಕು. ಇಲ್ಲ ಯೂರಿಯಾ ಬೇಡಪ್ಪ ಅಂದ್ರೆ ನೀವು ಡೆಂಚೆ ಸನ್ಬಾಯಿ ಈ ತರ ಎಲ್ಲ ಹಾಕೊಂಡು ನೀವು ನೈಟ್ರೋಜನ್ ನ ಇನ್ಕ್ರೀಸ್ ಮಾಡ್ಕೋಬಹುದು. ಬಟ್ ಅವಾಗ ಬಾಕಿದೆಲ್ಲಾನು ಐತಿಪ್ಪ ಮತ್ತೆ ನೀವು ಅದನ್ನ ಯಾಕಂದ್ರೆ ತಗೊಳಂಗಿಲ್ಲ. ಇದ ಮೇಜರ್ ನಮ್ಮನ್ನ ಲಾಸ್ ಮಾಡ್ಲಾಕತ್ತದ. ನೆಕ್ಸ್ಟ್ ಒಳಗ ಯಾರು 40 ರಿಂದ 45 ಟನ್ ಕಬ್ಬು ಬೆಳೆಯತ್ತೀರಿ ಅವ್ರಿಗೆ ಬರೀ 10,000 10ರಿಂದ 12,000 ಫರ್ಟಿಲೈಸರ್ ಒಳಗ 60 ರಿಂದ 70 ಟನ್ ಹೆಂಗ್ ತೆಗಿಬೇಕು ಕಬ್ಬ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತಿರ್ತೀನಿ. ನೆಕ್ಸ್ಟ್ ವಿಡಿಯೋ ಇನ್ಕ್ರೀಸ್ ಅಂದ್ರ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಇನ್ನೂ ಜಾಸ್ತಿ ಆಗತ್ತಿಲ್ರಿ. ಸೊ ನನಗೂ ಏನಪ್ಪಾ ಅಂದ್ರೆ ನನಗೆ ಯಾವಾಗ ನನ್ನ ಜನರ ರೈತರ ಸಪೋರ್ಟ್ ಸಿಗ್ತೈತೆ ಅಲ್ಲಿಗೆ ನನಗೆ ಇನ್ನಷ್ಟು ನಮ್ಮ ರೈತರಿಗೆ ಮಾಹಿತಿ ಕೊಡ್ಬೇಕಂತ ಹೇಳಿ ಇಂಟ್ರೆಸ್ಟಿಂಗ್ ಆಗಿ ನಂಗೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಸೊ ಏನ್ ಮಾಡ್ಬೇಕು ಏನಿಲ್ಲ ಅಂತ ನಿಮಗೆ ಈಗ ಗೊತ್ತಾಗಿರ್ತೈತಿ. ಸೊ ಈ ವಿಡಿಯೋನ ನೀವು ಯೂಸ್ ಮಾಡ್ಕೊಂಡು ತಿಪ್ಪೆ ಗೊಬ್ಬರನ ಗೋಲ್ಡನ್ ಆಗಿ ಕನ್ವರ್ಟ್ ಮಾಡ್ಕೊಡಿ. ಆಮೇಲೆ ಹಂಗ ನೀವು ಏನಪ್ಪಾ ಅಂದ್ರ ಸಿಟಿ ಕಾಂಪೋಸ್ಟ್ ರೆಡಿ ಮಾಡ್ಕೊರಿ. ಈ ತರ ಇನ್ನಷ್ಟು ಕಂಟೆಂಟ್ ಸಲುವಾಗಿ ನನಗೆ ಫಾಲೋ ಅಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಬೆಲ್ ಐಕಾನ್ ನೀವು ಒತ್ತರಿ. ಯಾಕಪ್ಪ ಅಂದ್ರೆ ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನೀವು ಟಕ್ಕನ ನೋಡಬಹುದು. ಯಾರಿಗೂ ಏನೋ ಕೇಳಕ್ ಹೋಗ್ಬೇಡಿ. ನೀವು ಏನೋ ಡೌಟ್ ಇತ್ತು ಅಂದ್ರೆ ನನಗೆ ಕೇಳ್ರಿ, ಅಥವಾ ಗ್ರೂಪ್ ಐತಿ ವಾಟ್ಸ್ಆಪ್ ಗ್ರೂಪ್ ಒಳಗೆ ಜಾಯ್ನ್ ಆಗಿ ಕೇಳ್ರಿ. ಆದಷ್ಟು ಫರ್ಟಿಲೈಸರ್ ನ ಕಮ್ಮಿ ಮಾಡಿ ಹೆಂಗ ನಿಮ್ಗೆ 10 ರಿಂದ 12 ಸಾವಿರ 60 ರಿಂದ 70 ಟನ್ ನೀವು ಕಬ್ಬ ತೆಗಿಬಹುದು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ. ಸೊ ಸಿಗೋಣ ಅಲ್ಲಿ ತನಕ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ ಅಂತ. ಟೇಕ್ ಕೇರ್, ಬಾಯ್.